ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ತುಂಬಾ ಸ್ಪೆಷಲ್ ಆಗಿರುವಂತಹ ನಾಗರ ಪಂಚಮಿಗೆ ಚಕ್ಲಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಕ್ಲಿಯ ಸ್ಪೆಷಾಲಿಟಿ ಏನಂತಂದರೆ, ಈ ಚಕ್ಲಿನ ನಾನು ಜೋಳದ ಹಿಟ್ಟಿನಿಂದ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಕುರುಮಾಗಿ ಸೂಪರಾಗಿ ಬಂದಿತ್ತು. ಈ ಜೋಳದ ಚಕ್ಲಿ ಮಾಡೋದು ತುಂಬಾ ಸುಲಭ, ಬೇಗನೆ ಕೂಡ ಮಾಡ್ಕೊಳ್ಬಹುದು. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ, ಜೋಳದ ಹಿಟ್ಟಿನ ಚಕ್ಲಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೆ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದಕ್ಕನುಗುಣವಾಗಿ ಜೋಳದ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ನಾನು 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿರೋದ್ರಿಂದ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಜ್ವೇನು ಮತ್ತು 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೆ, ವಿಡಿಯೋ ಸ್ಕಿಪ್ ಆಗಿದೆ. ಆನಂತರ ಬಿಸಿಯಾಗಿರುವಂತಹ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಿಸಿಯಾಗಿರುವಂತಹ ಎಣ್ಣೆ ಹಾಕೋದ್ರಿಂದ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆನಂತರ ಒಂದು ಸ್ವಲ್ಪದಷ್ಟು ನಾನು ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆದರೆ ಖಾರ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ನಾನು 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಮೊದಲಿಗೆ ನೀರು ಹಾಕೊಳ್ಳೋದೇ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೀರು ಹಾಕೊಳ್ಳೋದೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೆ, ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ. ನೀವು ಜಾಸ್ತಿ ಪ್ರಮಾಣದಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದರೆ ಜಾಸ್ತಿ ಪ್ರಮಾಣದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬಹುದು. ಆನಂತರ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಬಿಸಿನೀರು ಹಾಕೊಳ್ಳೋದ್ರಿಂದ ಹಿಟ್ಟು ತುಂಬ ಜಿಗಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪದಷ್ಟು ಬಿಸಿಯಾಗಿರುವಂತಹ ನೀರನ್ನು ಹಾಕ್ಕೊಳ್ಳಿ. ಬಿಸಿಯಾಗಿರುವಂತಹ ನೀರು ಹಾಕೊಂಡ ನಂತರ ಮತ್ತೆ 1 ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನೀವು ಸ್ವಲ್ಪದಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಜಾಸ್ತಿ ತೆಳ್ಳಗಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ನಾಗರ ಪಂಚಮಿಗೆ ಸ್ಪೆಷಲಾಗಿ ನೀವು ಚಕ್ಲಿ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಜೋಳದ ಹಿಟ್ಟಿನ ಚಕ್ಲಿನ ನೀವು ಒಂದು ಸಲನಾದರೂ ಟ್ರೈ ಮಾಡ್ಬೋದು. ಟೇಸ್ಟಲ್ಲಿ 2 ಮಾತಿಲ್ಲ, ತುಂಬ ಸೂಪರಾಗಿ ಬರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಒಂದು 5 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಕೊಂಡು ಬಿಡೋಣ. 5 ನಿಮಿಷ ಆದ ನಂತರ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿತ್ತು. ಇವಾಗ ಒಂದು ಚಕ್ಲಿ ಮನೆಯನ್ನು ತೆಗೆದುಕೊಳ್ಳಿ. ಚಕ್ಲಿ ಆಕಾರ ಇರ್ತಿತ್ತಲ್ಲ, ಆ ಮನೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಚಕ್ಲಿ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ತುಂಬ ಗಟ್ಟಿಯಾಗಿ ಒತ್ಕೋಬೇಕಂತೇನಿಲ್ಲ, ಬೇಗನೆ ನಾವು ಈ ಚಕ್ಲಿನ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ತೆಗೆದುಕೊಂಡು ಚಕ್ಲಿ ಮಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಮೇಲ್ಗಡೆ ಇರುವಂತಹ ಮುಚ್ಚಳವನ್ನು ಮುಚ್ಚಿ ಒತ್ಕೊಳ್ಬೇಕಷ್ಟೇ. ನೋಡಿ, ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ಒಂದು ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ. ಪ್ಲೇಟ್ ಮೇಲ್ಗಡೆ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಕ್ಲಿಯನ್ನು ಆನಂತರ ನಾನು ಎಣ್ಣೆಗೆ ಬಿಟ್ಕೊಳ್ಳೋದಷ್ಟೇ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಮಾಡಿಟ್ಕೊಂಡ್ವಿ ಅಂತಂದರೆ ಬೇಗನೆ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಪ್ಲೇಟ್ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡ್ತೀರಾ ಅಂತಂದರೂ ಅದನ್ನು ಕೂಡ ನಡೆಯುತ್ತೆ. ಇಲ್ಲಾಂತಂದರೆ ಈ ರೀತಿಯಾಗಿ ಪ್ಲೇಟ್ ಮೇಲ್ಗಡೆ ಮೊದಲಿಗೆ ಹಾಕ್ಕೊಂಡು ಆನಂತರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಈಸಿಯಾಗಿ ಬಿಡ್ತಾ ಇದೆ ಅಂತ. ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸೂಪರಾಗಿ ಬರುತ್ತೆ. ಟೇಸ್ಟಲ್ಲಿ ಅಂತಂದರೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಚಕ್ಲಿ ಮಾಡಿರಿ ಅಂತಂದರೆ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಸಪ್ರೇಟಾಗಿ ಅಕ್ಕಿ ಬೀಸಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಜೋಳದ ಹಿಟ್ಟು ಮನೆಯಲ್ಲಿ ಇದ್ದೇ ಇರುತ್ತೆ. ಆವಾಗ ನೀವು ಒಂದು ಸ್ವಲ್ಪದಷ್ಟು ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಂಡು ಬಿಟ್ರಿ ಅಂತಂದರೆ ನಾವು ಚಕ್ಲಿನ ಆರಾಮಾಗಿ ನಾವು ಕೂಡ ಮಾಡ್ಕೊಳ್ಬೋದು. ಯಾವಾಗ ಬೇಕಾದಾಗೆಲ್ಲ ಚಕ್ಲಿನ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ, ನಾನು ಮೊದಲಿಗೆ ಹಾಕಿರುವಂಥ ಹಿಟ್ಟು ಖಾಲಿಯಾಗಿತ್ತು. ಇವಾಗ ಮತ್ತೆ ತೆಗೆದುಕೊಂಡು ಮತ್ತೆ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಿಟ್ಟನ್ನು ತೆಗೆದುಕೊಂಡು ಚಕ್ಲಿ ಮಣೆಗೆ ಹಾಕ್ಕೊಳ್ಳಿ. ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಇಟ್ಕೊಂಡ್ಬಿಡಿ. ಆನಂತರ ಈ ಮೊದಲಿಗೆ ಹಾಕಿರುವಂಥ ಚಕ್ಲಿ ಫ್ರೈ ಮಾಡಿದ ನಂತರ ಮತ್ತೆ ನಾನು ಅದೇ ಪ್ಲೇಟಿಗೆ ಚಕ್ಲಿನ ಬಿಟ್ಕೊಳ್ತೀನಿ.
ಹಾಗೆ ಈ ಕಡೆ ಎಣ್ಣೆನೂ ಕೂಡ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗಿದೆ ಇಲ್ವಾ ಅಂತ ಒಂದು ಸ್ವಲ್ಪದಷ್ಟು ಹಿಟ್ಟು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೇಲ್ಗಡೆ ತೇಲ್ತಾ ಇತ್ತು ಅಂತಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಎಣ್ಣೆ ಕಾದ ನಂತರ ನಾವು ಮಾಡ್ಕೊಂಡಿರುವಂತಹ ಚಕ್ಲಿನ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ತುಂಬಾ ಕ್ರಿಸ್ಪಿಯಾಗಿರುವಂತಹ ಜೋಳದ ಹಿಟ್ಟಿನ ಚಕ್ಲಿ ರೆಡಿಯಾಗಿಬಿಡುತ್ತೆ. ತುಂಬಾ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು ಮತ್ತು ಬೇಗನೇನೂ ಕೂಡ ಆಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎರಡೂ ಕಡೆಯೂ ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಬಬಲ್ಸ್ ಬರ್ತಾ ಇರುತ್ತೆ. ಆನಂತರ ಬಬಲ್ಸ್ ಸ್ವಲ್ಪ ಕಮ್ಮಿ ಆದ ನಂತರ ನೀವು ಚಕ್ಲಿಯನ್ನು ತೆಗಿಬಹುದು. ಅಲ್ಲಿವರೆಗೆ ತೆಗಿಯೋಕ್ಕೆ ಹೋಗಬೇಡಿ, ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಮೊದಲಿನ ರೀತಿಯಾಗಿ ಬಬಲ್ಸು ಬರ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ ಅಷ್ಟೇ, ಮೊದಲಿನ ರೀತಿಯಾಗಿ ಏನಿಲ್ಲ. ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಇವಾಗ ಚಕ್ಲಿಯನ್ನು ತೆಗಿತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಸೂಪರಾಗಿ ಚಕ್ಲಿ ರೆಡಿಯಾಗಿಬಿಡ್ತು. ಹಾಗೆ ಈ ಕಡೆ ನಾನು ಮತ್ತೆ ಪ್ಲೇಟಿಗೆ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚಕ್ಲಿ ಮನೆಯಿಂದ ನಾವು ಒತ್ಕೊಂಡು ಬಿಟ್ರಿ ಅಂತಂದರೆ ಸೂಪರಾಗಿ ಚಕ್ಲಿ ರೆಡಿಯಾಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂಥ ಚಕ್ಲಿ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ಚಕ್ಲಿನ ನೀವು ಟ್ರೈ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಕಡಲೆ ಹಿಟ್ಟು ಇಲ್ಲ ಅಂತಂದರೆ ಪುಟಾಣಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಆವಾಗಲೂ ಕೂಡ ಚಕ್ಲಿ ತುಂಬಾ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಈ ಚಕ್ಲಿನೂ ಕೂಡ ಹಾಕ್ಕೊಂಡಿದ್ದಾಯಿತು. ಹಾಗೆ ಈ ಕಡೆ ಮೊದಲಿಗೆ ಎಣ್ಣೆನ ಇಟ್ಟಿರ್ತೀವಲ್ವ, ಅದರಲ್ಲಿ ಹಾಕ್ಕೊಳ್ಳೋಣ. ಒಂದೊಂದಾಗಿ ಚಕ್ಲಿಯನ್ನು ಬಿಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಎತ್ಕೊಳ್ಳಿ, ಇಲ್ಲ ಅಂತಂದರೆ ಕಟ್ಟಾಗಿಬಿಡುತ್ತೆ. ಆರಾಮಾಗಿ ನೀವು ಎತ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬಹುದು. ನೋಡಿ, ಸೂಪರಾಗಿರುವಂತಹ ಮತ್ತು ಕ್ರಿಸ್ಪಿಯಾಗಿರುವಂತಹ ಚಕ್ಲಿ ಇದನ್ನು ಕೂಡ ರೆಡಿ ಆಗ್ತಾ ಇದೆ. ಬಬಲ್ ಸ್ವಲ್ಪ ಕಮ್ಮಿ ಆದ ನಂತರ ನೀವು ಚಕ್ಲಿಯನ್ನು ತೆಗಿಬಹುದು. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಜೋಳದ ಹಿಟ್ಟಿನ ಚಕ್ಲಿನ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬ ಸಿಂಪಲ್ ಆಗಿರುವಂತಹ ಚಕ್ಲಿ, ಖಂಡಿತವಾಗ್ಲೂ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ನಾಗರ ಪಂಚಮಿಗೆ ಅಷ್ಟೇ ಅಲ್ಲ, ಪ್ರತಿದಿನ ನಿಮಗೆ ಯಾವಾಗ ಬೇಕಾದಾಗೆಲ್ಲ ಈ ಜೋಳದ ಹಿಟ್ಟಿನ ಚಕ್ಲಿನ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಯಾವ ರೀತಿಯಾಗಿ ರೌಂಡಿಗೆ ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ಬಂದಿತ್ತು ಅಷ್ಟೇ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ತಿನ್ನುವಾಗ ಬಾಯಲ್ಲಿ ಹಾಕೊಂಡ ನಂತರ ಒಂಥರ ಕ್ರಿಸ್ಪಿಯಾಗಿ, ಒಂಥರ ಮೆತ್ತಗಾಗಿ, ಒಂಥರ ತುಂಬಾ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈ ಚಕ್ಲಿ. ಈ ಚಕ್ಲಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿದ್ದೆ ಆದರೆ ಜೋಳದ ಹಿಟ್ಟಿನ ಚಕ್ಲಿ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ. ಇನ್ನು ನಾಗರ ಪಂಚಮಿ ವಿಶೇಷವಾಗಿರುವಂತಹ ಚಕ್ಲಿ ಮತ್ತು ಕರ್ಜಿಕಾಯಿ, ಉಂಡಿ, ಹಲವಾರು ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ, ಹಾಗೆ ನಮ್ಮನ್ನು ಬೆಳೆಸ್ತಾ ಇರಿ. ಹೀಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.